ಬಿರು ಬೇಸಿಗೆಯಲ್ಲಿ ಬಹುತೇಕ ಕಡೆ ಬೆಳೆದ ಬೆಳೆಗಳು ಕೈಗೆ ಬಂದಿಲ್ಲ. ಬಿಸಿಲಿನ ಕಾರಣದಿಂದ ಅನೇಕ ಕಡೆ ಫಸಲು ಒಣಗಿ ಹೋಗಿವೆ. ಆದರೆ ಇಲ್ಲೊಬ್ಬ ರೈತ ಇರೋ ಅರ್ಧ ಎಕರೆಯಲ್ಲಿ 20 ಟನ್ಗೂ ಅಧಿಕ ಸೌತೆಕಾಯಿ ಬೆಳೆದು ಗಮನ ಸೆಳೆದಿದ್ದಾರೆ. ಬನ್ನಿ ಆ ರೈತ ಯಾರು, ಎಲ್ಲಿನವರು ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರದ ಮಂಚನಬೆಲೆ ಗ್ರಾಮದ ರೈತ ಗಂಗರಾಜು ಸಮೃದ್ಧವಾಗಿ ಸೌತೆಕಾಯಿ ಬೆಳೆ ಬೆಳೆದು ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತನ ಸಾಧನೆಗೆ ಅಚ್ಚರಿಗೊಂಡಿದ್ದಾರೆ. ರೈತ ಗಂಗರಾಜು ನಿರೀಕ್ಷೆಗೂ ಮೀರಿ ಸೌತೆಕಾಯಿ ಬೆಳೆ ಬೆಳೆದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಗಂಗರಾಜು ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದು ಕುಟುಂಬದವರ ಜೊತೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ವಿಭಿನ್ನ ರೀತಿಯಲ್ಲಿ ಕೃಷಿ ಮಾಡುವುದು ಇವರ ಹವ್ಯಾಸ. ಅದೇ ರೀತಿ ಈ ಬಾರಿ ರೆಸ್ಪಿ ತಳಿಯ ಸೌತೆಕಾಯಿಯನ್ನ ವಿಭಿನ್ನವಾಗಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ತೋಟಗಾರಿಕೆ ತಜ್ಞರ ಪ್ರಕಾರ ಅಧಿಕ ಸಾಂದ್ರತೆಯಲ್ಲಿ ಸೌತೆಕಾಯಿ ಬೆಳೆದ್ರೆ ಹೆಚ್ಚು ಇಳುವರಿ ಪಡೆಯುವುದು ಕಷ್ಟ. ಬೆಳೆಯು ಅಲ್ಪಾವಧಿಗೆ ಕೊನೆಯಾಗುತ್ತದೆ ಎನ್ನುತ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಗಂಗರಾಜು ಸೌತೆಕಾಯಿ ಬೆಳೆದು ಬೇಷ್ ಎನಿಸಿಕೊಂಡಿದ್ದಾರೆ. ಇನ್ನು ಆಲೂಗಡ್ಡೆ ಬೆಳೆ ಬೆಳೆಯುವ ಮಾದರಿಯಲ್ಲಿ ಮಣ್ಣಿನ ದಿಂಡುಗಳನ್ನ ಮಾಡಿ ಅದರಲ್ಲಿ ಒಂದು ಸಾಲು ಸೌತೆಕಾಯಿ ಬೀಜ ಬಿತ್ತನೆ ಬದಲು ಜಿಗ್ಜಾಗ್ ಮಾದರಿಯಲ್ಲಿ 2 ಸಾಲು ಬಿತ್ತನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಹೆಚ್ಚು ಅಂತರ ಬಿಟ್ಟು ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಫಸಲು ಪಡೆಯಬಹುದು. ಆದರೆ ಗಂಗರಾಜು ರಿಸ್ಕ್ ತೆಗೆದುಕೊಂಡು ಕಡಿಮೆ ಅಂತರ ಕೊಟ್ಟು ಬಿತ್ತನೆ ಮಾಡಿದ್ದು ಯಾವುದೇ ಗಿಡಕ್ಕೂ ತೊಂದರೆಯಾಗದಂತೆ ಗುಣಮಟ್ಟದ ಸೌತೆಕಾಯಿ ಬೆಳೆದು ತೋರಿಸಿದ್ದಾರೆ. ಮರದ ಕಡ್ಡಿಗಳನ್ನ ನೆಟ್ಟು ಬಳ್ಳಿಗಳನ್ನ ಮೇಲಕ್ಕೆ ಹಬ್ಬಿಸಿ ಗುಣಮಟ್ಟದ ಸೌತೆಕಾಯಿ ಬೆಳೆದಿದ್ದಾರೆ. ಸೂಪರ್ ಬೆಳೆಗೆ ಬಂಪರ್ ಬೆಲೆ. ಸದ್ಯ ಅರ್ಧ ಎಕರೆಯಲ್ಲಿ ಈ ಯಶಸ್ವಿ ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯವಾಗಿ ಅರ್ಧ ಎಕರೆಗೆ 10 ಟನ್ ಸೌತೆಕಾಯಿ ಬೆಳೆಯಬಹುದು. ಆದರೆ ಇವರ ತೋಟದಲ್ಲಿ 20 ಟನ್ಗೂ ಹೆಚ್ಚು ಫಸಲು ಬರುವ ನಿರೀಕ್ಷೆ ಇದೆ. ದಿನ ಬಿಟ್ಟು ದಿನ ಸೌತೆಕಾಯಿ ಕಟಾವು ಮಾಡಿ ಮಾರುಕಟ್ಟೆಗೆ ತರ್ತಿದ್ದು ಪ್ರತಿ 50 ಕೆಜಿ ತೂಕದ ಬ್ಯಾಗ್ 1200 ರೂಪಾಯಿಗೆ ಮಾರಾಟವಾಗ್ತಿದೆ. ಹೀಗಾಗಿ ಈ ಬಾರಿ ಒಳ್ಳೆಯ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಒಟ್ನಲ್ಲಿ ಗಂಗರಾಜು ಅವರಿಗೆ ತೋಟದಲ್ಲಿ ಹೊಸದಾಗಿ ಏನಾದ್ರೂ ಮಾಡಬೇಕೆಂಬ ತುಡಿತ. ಹೀಗಾಗಿ ಅವರು ಏನೇ ಬೆಳೆದ್ರೂ ವಿಭಿನ್ನವಾಗಿ ಮಾಡುವುದು ರೂಢಿ. ತೋಟಗಾರಿಕೆ ಇಲಾಖೆಯ ಸಲಹೆ ಪಡೆದು ಅಂದುಕೊಂಡಿದ್ದಕ್ಕಿಂತಲೂ ಸಮೃದ್ಧವಾಗಿ ಸೌತೆಕಾಯಿ ಬೆಳೆ ಬೆಳೆದು ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.